ಈಗ ನಮ್ಮ ಸೋಲ್ಮೇಟ್ಗಳನ್ನ ನಾವು ಹೇಗೆ ಕಂಡುಹಿಡಿಯೋದು? ಮಗದಿರ ಮೂವಿ ನೋಡಿದೀವಿ ಅಲ್ಲ, ಅದ್ ಮುಟ್ಟಿದ ತಕ್ಷಣ ಒಂದು ಸಾಂಗ್ ಬರುತ್ತೆ. ನಾವು ಅವಾಗೆಲ್ಲ ಏನ್ ಅನ್ಕೊಳ್ತಿದ್ವಿ, ಇಲ್ಲಿ ನಾನ್ ಮುಟ್ತೀನಿ ಬರತ್ತಾ ಅಂತ ನಾವೆಲ್ಲ ಸುಮ್ನೆ ಕಾಮಿಡಿ ಮಾಡ್ತೀವಿ. ಆಕ್ಚುಲಿ ಫ್ಯಾಕ್ಟ್ ಅದು. ಬಟ್ ಯಾವುದೋ ಒಂದು ಹುಡುಗಿಯ ಸ್ಪರ್ಶ ಅಥವಾ ಯಾವುದೋ ಒಂದು ಹುಡುಗನ ಸ್ಪರ್ಶ ಅದು ನಿಮ್ಗೆ ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ. ದಟ್ ಮೀನ್ಸ್ ಡೆಫಿನೆಟ್ಲಿ ಅವರು ನಮ್ ಸೋಲ್ಗೆ ಕನೆಕ್ಟ್ ಆಗಕ್ ಬಂದಿರುವಂತಹ ಸೋಲ್ಮೇಟ್ಗಳು. ಎಷ್ಟೋ ಜನ ನೋಡಿ ಸಡನ್ ನಮ್ ಲೈಫ್ ಬರ್ತಾರೆ, ಅವ್ರು ಯಾರಂತಾನೆ ಪರಿಚಯ ಇರಲ್ಲ, ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ತಾರೆ, ನಾನಿದ್ದೀನಿ ನಿನ್ ಜೊತೆ ಅಂತಾರೆ. ಕಷ್ಟಕ್ ನಾವ್ ಅದಕ್ಕೆ ಏನ್ ಹೇಳ್ತೀವಿ, ಸಂಬಂಧಿಕರೇ ಆಗಲ್ಲ, ಯಾರೋ ಬಂದ ನನ್ನ ಕಾಪಾಡ್ದ. ಯಾರವರು ಏನಕ್ಕೆ ಬಂದ್ರು? ಹಾ, ಅಥವಾ ನಿಮಗೆ ಏನಕ್ಕೆ ಬಂದ್ರು? ಲಾಸ್ಟ್ ಲೈಫ್ ಅಲ್ಲಿ ಇಲ್ದೆ ಸುಮ್ನೆ ಹೆಂಗ್ ಬರಕ್ ಸಾಧ್ಯ? ಅಕ್ರಮ ಸಂಬಂಧ ಅಂತ ನಾವೇನ್ ಮಾತಾಡ್ತೀವಿ, ಪಾಸ್ಟ್ ಜನ್ಮಗಳಿಂದ ಯಾವುದೋ ಒಂದು ಸಂಬಂಧ ಕ್ರಮಬದ್ಧವಾಗಿ ಕಂಪ್ಲೀಟ್ ಆಗಿಲ್ಲ ಅಂದಾಗ ಈ ಲೈಫ್ ಅಲ್ಲಿ ಅದು ಅಕ್ರಮ ಆಗುತ್ತೆ. ನಮ್ ಸೋಲ್ ಪರ್ಪಸ್ ನಾವು ಕಂಡುಹಿಡ್ಕೊಬಹುದಾ? 100% ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸೋಲ್ ಪರ್ಪಸ್ ನ ತಿಳ್ಕೊಳ್ಳೋದಕ್ಕೆ ಭಗವಂತ ಎಲ್ಲಾ ತರ ಅವಕಾಶಗಳನ್ನ ಎವ್ರಿ 7 years ಒನ್ಸ್ ಕೊಡ್ತಾನೆ ಇರ್ತಾನೆ.